ಪ್ರೆಷರ್ ಐತ್ರಿ ಸಿಂಗಲ್ ಮೋಟರ್ ಇದೆ. ಸಿಂಗಲ್ ಮೋಟ್ರಕ್ಕೂ ಅದೇ ಪ್ರೆಷರ್ ಐತಿ, ಡಬಲ್ ಮೋಟ್ರಕ್ಕೂ ಅದೇ ಪ್ರೆಷರ್ ಐತಿ. ಈಗ ಡಬಲ್ ಮೋಟರ್ ಈಗ 2 ಮೋಟರ್ ಚಾಲು ಆಗ್ಯಾವ. ಇಷ್ಟು ಬೇಡ ನಮ್ಗೆ ಇದು ಕೂಡ ಜಾಸ್ತಿ ಆಗತ್ತಿತ್ತು ಅಂದ್ರೆ 2 ಬಂದ್ ಮಾಡ್ಬೇಕು. ಇದ್ರಾಗ ಇನ್ನೂ ಒಂದು ಬಟನ್ ಇದೆ, ಇನ್ನೂ ಒಂದು ಬಟನ್. ಇದು ಸಿಂಗಲ್ ಬಟನ್, ಇನ್ನೂ ಒಂದಿದೆ ಇದ್ರಾಗ. ಇದು ನಮ್ಗೆ ಎಷ್ಟು ನಾವು ಜಾಸ್ತಿ ಸ್ಲೋ ಬೇಕಷ್ಟೇ ಅಷ್ಟು ಬರ್ತಾವ. ಇದ್ರಾಗ ಎಷ್ಟು ಕಡಿಮೆ ಮಾಡ್ಕೊಳ ಸರ್. ಇದು ಸ್ಲೋ ಮೇನ್. ಇದ್ರಾಗ ಬ್ಯಾಟ್ರಿ ಡಬಲ್ ಮೋಟರ್ ಇರುತ್ತೆ. ಮೋಟರ್ 2 ಇರ್ತಾವ. ಕೆಲವು ಏನ್ ಮಾಡ್ತಾವ, ಸಿಂಗಲ್ ಮೋಟರ್ ಇದ್ದಿದ್ದು ಬರೀ 15 ಟ್ಯಾಂಕ್ ಬರ್ತಾವ. ಇದು ಬಂದು ಡಬಲ್ ಮೋಟರ್. ಇದು ಡಬಲ್ ಮೋಟರ್ ಮತ್ತೆ ಬ್ಯಾಟ್ರಿ ಹೆವಿ ಇರುತ್ತೆ ಕೆಳಗಡೆ. ಬ್ಯಾಟ್ರಿ ಹೆವಿ ಇರುತ್ತೆ. ಇದು ಬಂದು 20 ಲೀಟರ್ ನೀರು ಹಿಡ್ಕಂತ ಸರ್. ಇದು ಯಾವ ತರ ರೈತರಿಗೆ ಯೂಸ್ ಆಗುತ್ತೆ ಸರ್? ಇದು ಬಂದು ಎಣ್ಣೆ ಸ್ಪ್ರೇ ಮಾಡೋದು ಮಿಷಿನ್ ಸರ್. ಇದು ಬಂದು ನಿಮ್ಗೆ ಪೆಟ್ರೋಲ್ ಅಲ್ಲ, ಡೀಸೆಲ್ ಇಲ್ಲ, ಏನಿಲ್ಲ ಸರ್. ಇದು ಏನಿಲ್ಲ, ಬರೀ ಚಾರ್ಜ್ ಮಾಡೋದು. ಒಂದ್ಸಲ ಚಾರ್ಜಿಂಗ್ ಮಾಡಿದ್ರೆ ನಿಮ್ 25 ಟ್ಯಾಂಕ್ ಬರ್ತದೆ ಸರ್. 25 ಟ್ಯಾಂಕ್ ಬರ್ತದೆ. ಇದು ಲೇಟೆಸ್ಟ್ ಮಾಡೆಲ್ ಸರ್. ಮೊನ್ನೆ ಪೀಸ್ ತರ್ಸಿವಿ, ಆಲ್ರೆಡಿ ಕಸ್ಟಮರ್ ಕೊಟ್ಟಿವಿ. ಚಲೋ ಬರಾಕತ್ತಿತ್ತಂತ ಮತ್ತೆ ತರ್ಸಿವಿ ಸರ್ ನಾವು. ಇದು ಬಂದು ವೇಟ್ಲೆಸ್ ಕೂಡ ಇದೆ ಸರ್. ಬ್ಯಾಟ್ರಿ ಇದೆ ಮೇನ್. ಇದ್ರಾಗ ಬ್ಯಾಟ್ರಿ ಡಬಲ್ ಮೋಟರ್ ಇರುತ್ತೆ. ಮೋಟರ್ 2 ಇರ್ತಾವ. ಕೆಲವು ಏನ್ ಮಾಡ್ತಾವ, ಸಿಂಗಲ್ ಮೋಟರ್ ಇದ್ದಿದ್ದು ಬರೀ 15 ಟ್ಯಾಂಕ್ ಬರ್ತಾವ. ಇದು ಬಂದು ಡಬಲ್ ಮೋಟರ್. ಇದು ಡಬಲ್ ಮೋಟರ್ ಮತ್ತೆ ಬ್ಯಾಟ್ರಿ ಹೆವಿ ಇರುತ್ತೆ ಕೆಳಗಡೆ. ಬ್ಯಾಟ್ರಿ ಹೆವಿ ಇರುತ್ತೆ. ಇದು ಬಂದು 20 ಲೀಟರ್ ನೀರು ಹಿಡ್ಕಂತೈತೆ ಸರ್. 20 ಲೀಟರ್ ನೀರು ಹಿಡ್ಕಂತೈತೆ. ಇದ್ರಾಗ ಆಟೋ ಸಿಸ್ಟಮ್ ಕೂಡ ಇದೆ. ಈಗ ಅಕಸ್ಮಾತ್ ನಾವು ಇದು 150 ಫೀಟ್ ಪೈಪ್ ಹಾಕಿದ್ದು ಕೂಡ ಒಯ್ಬೋದು. ಇಲ್ಲಿ ಕಲೆಕ್ಷನ್ ಬರ್ ಸರ್. ಡೈರೆಕ್ಟ್ ಇಲ್ಲಿಂದ ಡೈರೆಕ್ಟ್ ಪೈಪ್ ಹಾಕಿ ಹೊಡಿಬಹುದು. ಇದ್ರಾಗ ಇನ್ನೊಂದು ಸಿಸ್ಟಮ್ ಏನಿದೆ, ನಾವು ನೀರ್ ಹಾಕಿದ್ಮೇಲೆ ಅಕಸ್ಮಾತ್ ಎಲ್ಲಿನ ಲೀಕೇಜ್ ಆಗತ್ತಿತ್ತು ಅಂದ್ರೆ ಕೂಡ ನಾವು ಇಲ್ಲೇ ಬಂದ್ ಮಾಡ್ಕೊಂಡ್ರೆ ಮೋಟರ್ ಬಂದ್ ಮಾಡೋದ್ ಬೇಕಾಗಿಲ್ಲ. ಡೈರೆಕ್ಟ್ ಇಲ್ಲೇ ಆಗ್ಬಿಡುತ್ತೆ. ಮತ್ತೆ ಇದು ಬಂದ್ ಆ ವಾಲ್ ಚಾಲು ಮಾಡಿದ್ರೆ ಆಟೋಮೆಟಿಕ್ ನೀರ್ ಬರುತ್ತೆ. ಇದರಿಂದ ಮೋಟರ್ ಏನ್ ತೊಂದ್ರೆ ಇಲ್ಲ, ಡೈರೆಕ್ಟ್ ಆಫ್ ಮಾಡಿದಾಗ. ಈಗ ನಾನು ನೀರ್ ಹಾಕಿ ತೋರಿಸ್ತೀನಿ ಸರ್. 20 ಲೀಟರ್ ನೀರು. ಮೊದಲಾಗಿನ ಟ್ಯಾಂಕ್ ಎಷ್ಟು ಲೀಟರ್? 16 ಲೀಟರ್ ಇತ್ತು. 16 ಲೀಟರ್ ಅಂದ್ರೆ ಈಗ 4 ಲೀಟರ್ ಹೆಚ್ಚಿಗೆ ಆಯ್ತು. ಆಗ ಬಂದಾಯ್ತು ಆಟೋ ಬಂದ್ ಮಾಡಿದ್ರೆ ಈಗ ನೋಡಿ, ಇದು ಬಂದ್ ಮಾಡಿದ್ರೆ ಆಟೋಮೆಟಿಕ್ ಮೋಟರ್ ಪ್ರೆಷರ್ ನೀವು ಇದು ಬಂಡಲ್ ದಿನ ನೀಡ್ತೀವಿ ಸರ್. ಇದೆ ಇದ್ರಾಗ ಇನ್ನೂ ಒಂದು ಏನು ಅಂದ್ರೆ, ನಿಮ್ಗೆ ಅಷ್ಟು ಪ್ರೆಷರ್ ಬೇಡ ಅಂದ್ರೆ ಇಲ್ಲಿ 2 ಮೋಟರ್ ಇದಾವಲ್ಲ, 2 ಮೋಟರ್ಗೆ 2 ಬಟನ್ ಇರ್ತಾವ. ಒಂದೇ ಮೋಟರ್ ಹಾಕಿ ಕೂಡ ಹೊಡಿಬೋದು. ಪ್ರೆಷರ್ ಎಷ್ಟು ಬರ್ತದೆ ನೋಡಿ, ಅದು ಒಂದು ನೋಡಿಬಿಡಿ. ಒಂದೇ ಮೋಟರ್ ಹಾಕಿದ್ರು ಪ್ರೆಷರ್ ಐತ್ರಿ. ಸಿಂಗಲ್ ಮೋಟರ್ ಇದೆ. ಸಿಂಗಲ್ ಮೋಟರ್ಗೂ ಅದೇ ಪ್ರೆಷರ್ ಐತಿ, ಡಬಲ್ ಮೋಟರ್ಗೂ ಅದೇ ಪ್ರೆಷರ್ ಐತಿ. ಈಗ ಡಬಲ್ ಮೋಟರ್ ಈಗ 2 ಮೋಟರ್ ಚಾಲು ಆಗ್ಯಾವ. ಇಷ್ಟು ಬೇಡ ನಮ್ಗೆ ಇದು ಕೂಡ ಜಾಸ್ತಿ ಆಗತ್ತಿತ್ತು ಅಂದ್ರೆ 2 ಬಂದ್ ಮಾಡ್ಬೇಕು. ಇದ್ರಾಗ ಇನ್ನೂ ಒಂದು ಬಟನ್ ಇದೆ, ಇದು ಸಿಂಗಲ್ ಬಟನ್. ಇನ್ನೂ ಒಂದಿದೆ ಇದ್ರಾಗ. ಇದು ನಮ್ಗೆ ಎಷ್ಟು ನಾವು ಜಾಸ್ತಿ ಸ್ಲೋ ಬೇಕಷ್ಟೇ ಅಷ್ಟು ಬರ್ತಾವ. ಇದ್ರಾಗ ಎಷ್ಟು ಕಡಿಮೆ ಮಾಡ್ಕೊಳ ಸರ್. ಇದು ಸ್ಲೋ, ಪೂರಾ ಸ್ಲೋ. ಇದು ಪೂರ್ತಿ ಸ್ಲೋ ರೀ. ಅಂದ್ರೆ 3 ತರ ಬಟನ್, ಒಂದೇ ಬ್ಯಾಟ್ರಿ, 2 ಬ್ಯಾಟ್ರಿ, ಮತ್ತೆ ಇನ್ನೂ ಅದ್ರಾಗ ಒಂದು ಸ್ಲೋ ಮಾಡ್ಕೊಳೋದು. ಇದ್ರಾಗ ಕೂಡ ನಿಮ್ಗೆ ಎಷ್ಟು ಬೇಕು ಅಷ್ಟು. ಈಗ ಜಾಸ್ತಿ ಮಾಡೀನಿ. ಇದು ಬಂದು ನಿಮ್ಗೆ ಫುಲ್ ಲಾಸ್ಟ್. ಇದು ಬಂದು ಸ್ಲೋ, ಇಷ್ಟೇ ಬರ್. ಇದ್ರಾಗ ಕೂಡ ಬಂದ್ ಮಾಡ್ಕೋಬಹುದು. ಅಲ್ಲೇ ಬಂದ್ ಮಾಡ್ಬೋದ್ರಿ, ಇಲ್ಲಿ ಬಂದ್ ಮಾಡ್ಕೋ. ಈಗ ನೋಡಿ ಫುಲ್ ಹಾಕ್ತೀನಿ. ನೀವು ಬಟನ್ ಬಂದ್ ಮಾಡಿರಲ್ಲ, ಚಾಲು ಆಗಿಲ್ಲ. ಅದು ಓಪನ್ ಮಾಡಿ ಚಾಲು ಆಗುತ್ತೆ. ಈಗ ಆಟೋಮೆಟಿಕ್ ಬಂದ್ ಆಗುತ್ತೆ. ನೀರು ಕೂಡ ವೇಸ್ಟ್ ಆಗಲ್ಲ ಸರ್. ನೀರ್ ವೇಸ್ಟ್ ಆಗಲ್ಲ, ಮೋಟರ್ ತೊಂದ್ರೆ ಆಗಲ್ಲ. ಆಟೋ ಸಿಸ್ಟಮ್ ಎಲ್ಲ. ಒಂದು ಮೊದಲೇನು ಬ್ಯಾಟ್ರಿ ಸ್ಪ್ರೇಯರ್ ಬಂದಿತ್ತು, ಅದು 12 ಲೀಟರ್ 14 ಲೀಟರ್ 16 ಲೀಟರ್ 2 ಇದ್ದು. ಈಗ 2 ತೆಗೆದು 20 ಲೀಟರ್ 20 ಲೀಟರ್ ಅಂದ್ರೆ ಡಬಲ್ ಕೊಟ್ಟ. ಅಂದ್ರೆ ಒಬ್ಬ ಮನುಷ್ಯನ 2 ದಿನ ಮಾಡೋ ಕೆಲಸ 1 ದಿನ ಮಾಡ್ದಂಗೆ ಮಾಡ್ಕೋಬಹುದು ಆರಾಮ್. ಇದು ಬ್ಯಾಟ್ರಿ ಬಂದಣ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ಇದು ಬಂದು ನಿಮ್ಗೆ 25 ಟ್ಯಾಂಕಿ ಬರ್ತಾವ. 25 ಟ್ಯಾಂಕ್ 25 ಟ್ಯಾಂಕಿ. ಹೆಗಲ ಮೇಲೆ ಹಾಕೊಂಡ ಕೆಲಸ ಮಾಡ್ಬೇಕಾ ಅಥವಾ ಎಲ್ಲಾರ ಬದು? ಇಲ್ಲ, ಹೆಗಲ ಮೇಲೆ ಹಾಕ್ಯಂಡ್ ಕೆಲಸ ಮಾಡ್ಕೋಬೇಕು ಸರ್. ಇದು ಬೆಲ್ಟ್ ಇದೆ ಹಿಂದ್ಗಡೆ. ಇಲ್ಲ ಒಂದ್ ತಲೆ ಇಟ್ಟು ಹೊಡಿತೀನಿ ಅಂದ್ರೆ ನಡೀತೈತೆ ಸರ್. ಇದು ಯಾವ ತರ ಹೊಡಿಬೋದ್ರಿ? ಒಂದ್ ಕಡೆ ಇಟ್ಟು ಇದು ಪೈಪ್ ಎಳ್ಕೊಂಡ್ ಹೋಗ್ಬೇಕು ಸರ್. ಇದು ಪೈಪ್ ಎಳ್ಕೊಂಡು ಹೋಗ್ಬೇಕು. ನಮ್ಗೆ ಡೈರೆಕ್ಟ್ ಫಿಟ್ಟಿಂಗ್ ಆಗಿಬಿಡ್ತೀವಿ. ಇಲ್ಲೇ ಬೋಲ್ಟ್ ಇರ್ತಾವ. ಈ ಸಿಸ್ಟಮ್ ನಾವೇ ರೆಡಿ ಮಾಡಿರ್ತೀವಿ ಸರ್. ಇವೆಲ್ಲ ಇದನ್ನ ಹೋಗಿ ಅದಕ್ಕೆ ಒಂದು ಜೋಡಿಸ್ಕೊಳ್ಳೋದು, ಒಂದು ಬಂದು ಮೋಟರ್ ಕುಂದಿರುತ್ತೆ ಸರ್. ಇದು ಒಂದು ಬಂದು ಇದಕ್ಕೆ ಗನ್ನಿಗೆ ಕುಂದಿರುತ್ತೆ. ಇದೊಂದು ಮೋಟರ್ ಕೂಡುತ್ತೆ, ಒಂದು ಗನ್ನಿಗೆ ಕೂಡುತ್ತೆ. ಇದು ಕೂಡ ಹಾಕಿ ತೋರಿಸ್ತೀನಿ ಸರ್ ನಿಮ್ಗೆ ಲಾಸ್ಟಿಗೆ. ಈಗ ಇದೊಂದು ನೋಡ್ಕೊಂಡು ಬಂತು, ಬ್ಯಾಟ್ರಿ ಬಂತು, ಸೇರ್ಸಿರಿ
ಇದು ಪೈಪ್ ಬಂದು ಸರ್ ನಿಮ್ಗೆ 2800 ರೂಪಾಯಿ. ಇದು ಬೇರೆ ಕಾಸ್ಟ್ ಸರ್. ಇದು ಬೇರೆ, ಇದು ಸಪ್ರೇಟ್ ಬರುತ್ತೆ ಸರ್. ಇದು ನಮ್ ಮಿಷಿನ್ ಕೊಡೋದು ಕಂಪ್ನಿಯವನು ಬಾಕ್ಸ್ನಾಗ ಇದು ಎಲ್ಲ ಸಾಮಾನು ಕೊಟ್ಟಿರ್ತಾನ. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಇರಲ್ಲ, ಪೈಪ್ ಗಿಂಪ್ ಏನು ಬರಲ್ಲ, ಏನಿಲ್ರಿ ಫಿಟ್ಟಿಂಗ್ ಏನು ಬರಲ್ಲ. ಅವ್ನು ಬರೋದು ಇದೆ ಈಸಿಯಾಗಿ ಏನು ಸಮಸ್ಯೆ ಇಲ್ಲ ರೈತಿಗೆ, ಏನಿಲ್ಲ. ಅದು ಸಪ್ರೇಟ್ ಬೇಕಂದವರಿಗೆ ತಗೋಬಹುದು. ಇದು ಇಲ್ಲ ಅಂದ್ರೆ ಅದ್ರಲ್ಲಿಂದಾನೆ ಹೆಗಲಿಗೆ ಹಾಕಿ ನಡ್ತೀವಿ. ಸರ್ ಇದು ಬಂದು ನಾವು 50 ಮೀಟರ್ ಪೈಪ್ ಹಾಕಿವಿ ನೋಡ್ರಿ. ಈಗ 50 ಮೀಟರ್ ಅಂದ್ರೆ ನಿಮ್ಗೆ 150 ಫೀಟ್ ಆಗುತ್ತೆ ಸರ್. ಇದು ಇಲ್ಲಿಂದ ಹಿಡಿದು ಇಲ್ಲಿ ತನ 150 ಫೀಟ್ ಆಗುತ್ತೆ. ಇದು 150 ಫೀಟ್ ಹಾಕಿವಿ ಸರ್. 2 ಮೋಟರ್ ಚಾಲೋ ಇದಾವೆ. 2 ಮೋಟರ್ ಚಾಲೋ ಅದ್ರಿ. 150 ಫೀಟ್ ಪೈಪ್ ಹಾಕಿರಿ. ತರಕಾರಿಗೆ ನಡೀತೈತೆ. ಇನ್ನ ಒಂದಂದ್ರೆ ಸಣ್ಣ ಬೆಳಿ ಏನೇನೈತೆ ಎಲ್ಲದಕ್ಕೆ ನಡೀತೈತೆ ಸರ್. ಇದು ಸಣ್ಣ ಬೆಳಿಗ್ಗೆ ಎಲ್ಲ ನಡೀತೈತೆ.